ದಿನಕ್ಕೊಂದ್ ಬೆಟ್ಟದ ನೆಲ್ಲಿಕಾಯಿ ತಿಂದ್ರೆ ನಮ್ ಬ್ಲಡ್ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಅಲ್ಲಿ ಇರುತ್ತೆ ಮತ್ತೆ ನಮ್ ಓವರ್ ಆಲ್ ಹೆಲ್ತ್ ಕೂಡ ತುಂಬಾನೇ ಒಳ್ಳೇದು. ದಿನಕ್ಕೊಂದ್ ಬೆಟ್ಟದ ನೆಲ್ಲಿಕಾಯಿ ತಿನ್ನಕ್ ಆಗಿಲ್ಲ ಅಂದ್ರು ಈ ತರ ಒಂದ್ ಚಟ್ನಿ ಮಾಡಿಟ್ಕೊಂಡ್ರೆ ಅವಾಗ ಅವಾಗ ರೈಸ್ ಜೊತೆ ತಿನ್ಬೋದು. ಇಡ್ಲಿ ಅಂಡ್ ದೋಸೆ ಜೊತೆ ಕೂಡ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುತ್ತೆ. ಈ ರೆಸಿಪಿ ಮಾಡೋದಕ್ಕೆ ಫಸ್ಟ್ ಬೆಟ್ಟದ ನೆಲ್ಲಿಕಾಯಿನ ಇಡ್ಲಿ ಪಾತ್ರೆಗೆ ಹಾಕಿ ಒಂದ್ 20 ಮಿನಿಟ್ಸ್ ಹಬೆಯಲ್ಲಿ ಬೇಯೋದಕ್ ಬಿಡ್ಬೇಕು. ಅದ್ ಬೇಯೋ ಅಷ್ಟೊತ್ತಿಗೆ ಒಂದ್ ಬಾಣ್ಲಿಗೆ ಸ್ವಲ್ಪ ಎಣ್ಣೆ, 1 ಸ್ಪೂನ್ ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಬ್ಯಾಡ್ಗೆ ಮೆಣಸಿನಕಾಯಿ, ಉದ್ದಿನ ಬೇಳೆ, ಕಡ್ಲೆ ಬೇಳೆ, ಕಡ್ಲೆ ಬೀಜ, ಈರುಳ್ಳಿ, ಶುಂಠಿ, ಕರ್ಬೇವು ಮತ್ತೆ 1 ಸ್ಪೂನ್ ಪಂಪ್ಕಿನ್ ಸೀಡ್ಸ್ ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಒಂದ್ 10 to 15 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಬೆಟ್ಟದ ನೆಲ್ಲಿಕಾಯಿನ ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಸೀಡ್ಸ್ ನ ಆರಾಮಾಗಿ ತೆಗಿಬಹುದು. ನೆಕ್ಸ್ಟ್ ಬೇಯಿಸಿ ಸೀಡ್ಸ್ ರಿಮೂವ್ ಮಾಡಿರೋಂತ ಬೆಟ್ಟದ ನೆಲ್ಲಿಕಾಯಿನ ಆಡ್ ಮಾಡಿ ಸ್ವಲ್ಪ ಒಣಕೊಬ್ಬರಿ ತುರಿ ಹಾಗೆ ಕೊತ್ತಂಬರಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ನೆಕ್ಸ್ಟ್ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹುಣಸೆ ಹಣ್ಣು, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡಿ ಈ ತರ ಗಟ್ಟಿಯಾಗಿ ರುಬ್ಕೋಬೇಕು. ಒಗ್ಗರಣೆ ಮಾಡ್ಕೊಳ್ಳೋದು ಆಪ್ಷನಲ್, ಬಟ್ ಮಾಡ್ಕೊಂಡ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದೇ ಬಾಣ್ಲಿಗೆ 1 ಸ್ಪೂನ್ ಎಣ್ಣೆ, ಸಾಸಿವೆ, ಗೋಡಂಬಿ, ಗ್ರೈಂಡ್ ಮಾಡಿರೋಂತ ಚಟ್ನಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಹುಳಿ ಮತ್ತೆ ಖಾರವಾಗಿ ಹೆಲ್ದಿ ಆಗಿರೋಂತ ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ರೆಡಿ ಆಗುತ್ತೆ. ಬೆಟ್ಟದ ನೆಲ್ಲಿಕಾಯಿ ಹಾಕಿದೀವಿ ಅಂತಾನೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಪ್ಲೀಸ್ ಗೋ ಹೆಡ್ ಅಂಡ್ ಟ್ರೈ ದಿಸ್ ಹೆಲ್ದಿ ರೆಸಿಪಿ.